ಪಾಪ. ನೋ ಇವತ್ತು ಸ್ಯಾಟರ್ಡೆ, ಸ್ನಾನ ಆಗೋದಕ್ಕೆ ಲೇಟ್ ಆಗುತ್ತೆ. ನಾನು ಇನ್ನೂ ಏರೋಬಿಕ್ಸ್ ಸ್ಟಾರ್ಟ್ ಮಾಡಿಲ್ಲ. ನಾನು ಬರೋದಕ್ಕೆ 1 hour ಆಗುತ್ತೆ. ನೀವು ಮೀಟಿಂಗ್ ಶುರು ಮಾಡ್ಕೊಂಬಿಡಿ, ನಾನು ಬಂದು ಜಾಯ್ನ್ ಆಗ್ತೀನಿ. ಓಕೆ, ಬಾಯ್. ಏರೋಬಿಕ್ಕಾ ನಾನು ಮಾಡ್ತೀನಿ. 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선호해 낮에는 ಅಣ್ಣಯ್ಯ ಯಾಕೆ ಈ ತರ ಕುಣಿತಾ ಇದೀಯಾ? ಮತ್ತಿಗೆ ಇಂಪ್ರೆಸ್ ಮಾಡೋದಕ್ಕಮ್ಮ ಏರೋಬಿಕ್ ಮಾಡ್ತಾ ಇದ್ದೀನಿ. ಅಣ್ಣಯ್ಯ ಇದು ಏರೋಬಿಕ್ ಅಲ್ಲ, ಹಾಲೋಬಿಕ್. ಏನು ನನ್ನ ದೇವರು ಕೊಟ್ಟ ತಂಗಿ ಈ ತರ ಮಾತಾಡೋದ್ಲು? ಇನ್ನು ಚೆನ್ನಾಗಿ ಏರೋಬಿಕ್ ಮಾಡ್ಬೇಕು. 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 ಏನು ಇಷ್ಟ ಆಯ್ತಾ? ಹಬಿ, ನಿಮ್ಗೆ ಯಾವ ಡಿಸೀಸ್ ಇದೆ? ಇದು ಡಿಸೀಸ್ ಅಲ್ಲ ಕಣ್ರಿ, ಡಾನ್ಸು. ವಾಟ್ ನಾನ್ಸೆನ್ಸ್. ಕಾಯಿಲೆ ಬಂದಿರೋರಿಗೆ ಮೈ ನವೆ ಬಂದಾಗ ಅವ್ರು ಹೀಗೆ ಕುಣಿಯೋದು. ಹಾಗಾದ್ರೆ ಇದು ಏರೋಬಿಕ್ಕು. ಇದನ್ನೇನಾದ್ರೂ ಏರೋಬಿಕ್ಸ್ ಅಂದ್ರೆ ನೋಡಿದ ಜನ ಪಕ್ಕ ಪಕ್ಕ ಅಂತ ನಗ್ತಾರೆ. ನಾವಿಲ್ಲ ನೋಡಿ ಕೆಂಬುತ್ತ ಕುಣಿಯಕ್ ಹೋಗ್ಬಾರ್ದು. ನೀವು ನನ್ನನ್ನ ಇಮಿಟೇಟ್ ಮಾಡಬೇಡಿ, ಮೊದ್ಲಿಂದ ಹೋಗಿ. ಅಂದ್ರೆ ನನಗೆ ಏರೋಬಿಕ್ ಮಾಡೋದಕ್ಕೆ ಬರಲ್ವಾ? ಏರೋಬಿಕ್ಸ್ ಅಲ್ಲ, ಡ್ಯಾನ್ಸ್ ನ ಗಾಳಿಗಂದನು ಗೊತ್ತಿಲ್ಲ ನಿಮ್ಗೆ. ಎಗ್ರಿ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಾ? 1 ವಾರ ನೀವ್ ಇದೇ ರೀತಿ ಕುಣಿದ್ರೆ ಮಾಯ ಆಗ್ಬಿಡ್ತೀರಾ. ಏನು ನನಗೆ ಡ್ಯಾನ್ಸ್ ಮಾಡಕ್ ಬರಲ್ವಾ? ಇಲ್ಲ. ಏರೋಬಿಕ್ ಮಾಡಕ್ ಬರಲ್ವಾ? ಇಲ್ಲ. ಇವೆರಡನ್ನು ಕಲ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀನಿ. ಕಚ್ಕೊಂಡಿದ್ದಾಯ್ತಾ? ಯಾ ಕಳ್ಚ್ಕೊಳ್ಳಿ. ಡಿಸ್ಗಸ್ಟಿಂಗ್ ಪೀಪಲ್. ಗಸಗಸೆ ಪಾಯಸ. ನಮಸ್ಕಾರ ಸೈರನವ್ರೆ. ನಮಸ್ಕಾರ. ಯಾರು ನೀವು? ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕ್ಕೆ ಸೊರೈ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಎರಡೂ ಕೈ ಎತ್ತಿದ್ರೆ ಫಿಶ್ ಕರಿನಾ? ಅದ್ ಸರಿ, ನಿಮ್ಮನ್ನ ಯಾವ್ದೋ ಕಾರ್ಯಕ್ರಮದಲ್ಲಿ ನೋಡಿದೀನಿ ನಾನು, ಫ್ರೆಂಡ್ ಸೀಟ್ ಅಲ್ಲಿ. ಬಿಟ್ಟಿ ಪಾಸ್ ಅಲ್ವಾ? ಅದು ನಾನು ನಿಮ್ಮ ಡಾನ್ಸ್ ನೋಡ್ಬೇಕು ಅಂತ ಬಂದಿದ್ದೆ. ನಿಮ್ಮ ಡಾನ್ಸ್ ನೋಡಿ ನಾನು ಹುಚ್ಚಾಗ್ಬಿಟ್ಟೆ. ಅಯ್ಯೋ, ಎಷ್ಟೋ ಜನ ಹೆಣ್ಮಕ್ಳು ಹುಚ್ಚಾಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂತದ್ರಲ್ಲಿ ನೀವು ಹುಚ್ಚರಾಗಿರೋದು ಯಾವ ವಿಶೇಷನೂ ಇಲ್ಲ ಕಣ್ಣ. ಸೈರನ್ನವ್ರೆ, ನೀವು ದೊಡ್ಡ ಮನಸ್ಸು ಮಾಡಿ ನನಗೆ ಡಾನ್ಸ್ ಕಲ್ಸ್ಕೊಡ್ಬೇಕು. ಏನು, ನೀನ್ ಡಾನ್ಸ್ ಕಲಿತೀಯಾ? ಹೌದು, ನೀವೇ ನನ್ನ ಗುರುಗಳಾಗ್ಬೇಕು. ಶೇಕ್ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು, ಟ್ವಿಸ್ಟು, ಬೆಲ್ಲಿ ಡ್ಯಾನ್ಸು ಎಲ್ಲ ಕಲ್ಸ್ಕೊಡ್ಬೇಕು. ನೋಡ್ ಪಾಂಡುರಂಗ, ನಾನು ವೆರಿ 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 ಸ್ಟ್ರಿಕ್ಟು. ಡ್ಯಾನ್ಸ್ ಕಲ್ಸಕ್ ಶುರು ಮಾಡಿದ್ರೆ ಮೈ ಮೂಳೆ ಪಟಕ್ಕು, ಕೈ ಕಾಲು ಮೂಳೆ ಲಟಕ್ಕು. ಏನ್ ಬೇಕಾದ್ರೂ ಮುರಿಲಿ, ಒಟ್ನಲ್ಲಿ ನಾನು ಕಲಿಬೇಕು. ನಮ್ಮ ಗುರುಗಳು ನನ್ಗೆ ಹಾಗೆ ಮಾಡಿದ್ದು. ನನ್ ಕೈ ಕಾಲ್ ಮೂಳೆ ಎಲ್ಲ ಮುರಿದಾಕ್ಬಿಟ್ಟಿದ್ರು. ಆಮೇಲೆ ನಾನೇ ಫಿಕ್ಸ್ ಮಾಡ್ಕೊಂಡು ಫೀನಿಕ್ಸ್ ತರ ಎದ್ ಬಂದೆ. ನೋಡ್ ಪಾಂಡುರಂಗ, ಕಷ್ಟ ಅನ್ಬಿಟ್ಟು ಏನಾದ್ರೂ ಮಧ್ಯದಲ್ಲಿ ಹಂಗೆ ಬಿಟ್ಟು ನಂತರ ಖರಾಬ್ ಮನ್ಸ ಇಲ್ಲ ನೋಡು. ಕೊಟ್ಕೊಂಡು ಹೆಂಡತಿಗಿಂತ ಅದು ಕಷ್ಟನೇ, ನಾನ್ ನಿಭಾಯಿಸ್ತೀನಿ ಬಿಡಿ. ಒಟ್ನಲ್ಲಿ ನೀವು ನನಗೆ ಡಾನ್ಸ್ ಕಲ್ಸ್ಬೇಕು. ಹೌದು, ನಾನ್ ಡ್ಯಾನ್ಸ್ ನ ಬಹಳ ಹತ್ರದಿಂದ ನೋಡಿದ್ಯಾ? ಇಲ್ಲ, ಸ್ಟೇಜಲ್ಲಿ ನೋಡಿದ್ದೀನಿ. ಸರಿ, ನಾನಿಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ, ನೀನ್ ಅಲ್ಲಿ ಹೋಗಿ ಸಾಂಗ್ ಪ್ಲೇ ಮಾಡು. ಲೆಟ್ಸ್ ಗೋ ಬೇಬಿ. ಓಕೆ. ಮುಕ್ಕೋಟಿ ದೇವರು ಕನ್ಫ್ಯೂಸ್ ಆಗೋದಾರು ನೋಡುತ್ತಾ ಇವರ ಮೀಡರು ಎಕ್ಸ್ಟ್ರೀಮ್ ಪವರು ನಿಲ್ಲೋಕೆ ನಿಯರು ಆಗುತ್ತೆ ಮೈಯೆಲ್ಲ ಶಿವರು ಸಾಕು ನಿಲ್ಸ್ರಿ, ಸಾಕು ನಿಲ್ಸ್ರಿ, ನಿಲ್ಸ್ರಿ. ಏನು ನಮ್ಮ ಕಮಟ ನಿಲ್ಸ್ರಿ, ನಿಲ್ಸ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಲ್ಸ್ರಿ.
ಸಾಕು ಸಾಕು ಅಂತ ಬಡ್ಕೋತಾ ಇದ್ರು ಕುಣಿತಾ ಇದ್ರಲ್ಲ ಏನು ಮೈಕಲ್ ಜಾಕ್ಸನ್ ಮೈ ಮೇಲೆ ಬಂದ್ಬಿಟ್ಟಿದ್ರಾ? ನನ್ನ ಕಿವಿಗೆ ಮ್ಯೂಸಿಕ್ ಎಲ್ಲಿವರೆಗೂ ಕೇಳಿಸ್ತಿರುತ್ತೋ ಅಲ್ಲಿವರೆಗೂ ಕೈಕಾಲು ಕುಣಿತಾನೇ ಇರುತ್ತೆ. ಮ್ಯೂಸಿಕ್ ನಿಂತಿದ ತಕ್ಷಣ ನಿಂತೋಗ್ಬಿಡ್ತೀನಿ. ಓ, ನಿಮ್ಗಿರೋ ಈ ವೀಕ್ನೆಸ್ ನನಗೆ ಗೊತ್ತೇ ಇರಲಿಲ್ಲ. ಹೌದು, ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ, ಮ್ಯೂಸಿಕ್ ಹೇಳಿದ್ರೆ ಏನ್ ಮಾಡ್ತೀರಾ? ಅಲ್ಲಿ ಆಗ್ಬಾರ್ದು ಅಂತಾನೆ ಕಿವಿಗೆ ಹತ್ತಿ ಇಟ್ಕೊಂಡು ಓಡಾಡ್ತಿರ್ತೀನಿ. ನಾಳೆ ಒಳ್ಳೆ ದಿನ, ನಮ್ಮ ಮನೆಗೆ ಬಂದು ಡಾನ್ಸ್ ಕಲ್ಸ್ಕೊಡಿ. ಸರಿ ಆಯ್ತು, ನನಗೆ ಗೊತ್ತಿರೋ ವಿದ್ಯೆನ 4 ಜನಕ್ಕೆ ಹಂಚಿದ್ರೆ ನಮ್ಮ ಗುರುಗಳು ಸಂತೋಷ ಪಡ್ತಾರೆ. ಸರಿ, ನಾಳೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ, ಬಂದು ಕುಣಿಸ್ಬಿಡ್ತೀನಿ. ಮೈ ಗಾಡ್ ಹಬಿ, ಇವತ್ ನೀವು ಪೂಜೆ ಮಾಡ್ತಿದ್ದೀರಾ ಅಂದ್ರೆ ದೋ ಅಂತ ಮಳೆ ಬಂದು ಎಲ್ಲ ಮನೆಗಳನ್ನೂ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆಡೋ ಮಾತು ಮುಂದೆ ಅರ್ಥ ಬೇಡವೇನ್ರಿ? ನಾನು ಶೇಕ್ ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್, ಬೆಲ್ಲಿ ಡ್ಯಾನ್ಸ್ ಕಲಿತಾ ಇದ್ದೀನಿ. ಏನು ನನ್ನ ಮೇಲೆ ಚಾಲೆಂಜಾ? ಹಾಗೆ ಅನ್ಕೊಳ್ಳಿ, ಇವರೇ ನನ್ನ ಗುರುಗಳು. ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನನ್ನ ಮಗ ಡ್ಯಾನ್ಸ್ ಕಲಿಬೇಕು ಅಂತ ತುಂಬಾ ಇಷ್ಟಪಡ್ತಾನೆ. ಅಂದಹಾಗೆ ನಿಮ್ಮ ಹೆಸರು ಸೈಲನ್ ಅಂತನ? ಅಲ್ಲ, ಸೈರನ್ ಅಂತ. ನಾನು ಅದನ್ನೇ ಹೇಳಿದ್ದು, ಸೈಲನ್ ಅಂತ. ನೋಡಿ, ನಮ್ಮ ಅತ್ತೆಗೆ ಪ್ರಕಾರದ ಪ್ರಾಬ್ಲಮ್ ಇದೆ. ಬಂದವನ ಎದುರಿಗೆಲ್ಲ ಈ ಪುಂಗೆ ಊದಲೇಬೇಕಾ? ಯಪ್ಪ ಅಮ್ಮ, Google, ಕುಂಬ್ಳೆ ಸ್ಪಿನ್ನಲ್ಲಿ Google, ನನ್ ಪ್ರೀತಿಯಲ್ಲಿ Google, ಅವಳ ಮಾತಿನಲ್ಲಿ Google, ನಾನೇನ್ ಮಾಡ್ಲೆ Google, ಗಂಡಸರು ಕೇಳಿ Google, ಹೆಂಗಸರು ಕೇಳಿ Google, ಎಲ್ಲಾರು ಹೇಳಿ Google, ನಾನೇನ್ ಮಾಡ್ಲೆ? ಹಳ್ಳಲವರ್ ಸಿಕ್ಕಾಕೊಂಡ್ರು ಸ್ವಲ್ಪ ಧೈರ್ಯ ಬೇಕಾಗಿದೆ. ಅಯ್ಯೋ ದೇವ್ರ, ಪಾಪಿ ಜೀವನ ನಂದಾಗೋಯ್ತು ಗೊತ್ತಿಲ್ಲದೆ. ಸ್ಟಾರು ಚೇಂಜ್ ಆಗೋಯ್ತಲ್ಲ, BP ರೈಸ್ ಆಗೋಯ್ತಲ್ಲ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸು ತುಂಬಾ ಇದೆ. ನಿಲ್ಸ್ರಿ, ಮ್ಯೂಸಿಕ್ ನಿಲ್ಸ್ರಿ. ಅಯ್ಯೋ ನಿನ್ನ ಮನೆ ಕಾಯಿ ಹೋಗ, ಮ್ಯೂಸಿಕ್ ನಿಲ್ಸ್ರಿ. ಟೇಪ್ ರೆಕಾರ್ಡರ್ ಆಫ್ ಮಾಡ್ರು, ಇಲ್ಲ ಅಂದ್ರೆ ಗುರುಗಳು ಡಾನ್ಸ್ ನಿಲ್ಸಲ್ಲ. ಯಾವನಿಗೆ ಗೊತ್ತು, ಹೋಗಲೇ. ಲೇ ಬಾರ, ನಾನು ನಿಲ್ಲಿಸ್ತೀನಿ ಬಾರ. ಅಯ್ಯಯ್ಯ, ಟೇಪ್ ರೆಕಾರ್ಡ್ ಇಲ್ಲೇ ಇತ್ತು, ಪತ್ತೆನೇ ಇಲ್ವಲ್ಲ. ಗುರುಗಳೇ ಸಾರಿ, ಗುರುಗಳೇ ಸಾರಿ. ಅಯ್ಯೋ, ಯಾಕಪ್ಪ ಕಂದ, ಏನೂ ಆಯ್ತು? ಸೈಲನ್ ಅವಳೆ, ನೀವು ಕುಣಿದಿದ್ ಸಾಕು, ನನ್ನ ಮಗನ್ ಸ್ವಲ್ಪ ಕುಣಿಸಿ. ಸರಿ ಸರಿ, ರೆಡಿ ಮಾಡಪ್ಪ. 1 2 3 4. 1 2 3 4 ಮಾಡ. ಇದೇನಿದು ಡ್ರಿಲ್ ಹೇಳ್ಕೊಡ್ತಾ ಇದ್ದೀರಾ? ಇದನ್ನ ನಾನು ಚಡ್ಡಿ ಹಾಕುವಾಗ್ಲೇ ಕಲ್ತು ಬಿಟ್ಟಿದ್ದೀನಿ. ಎಲ್ಲಾ ಮಾಸ್ಟರ್ಗಳು ಹೇಳ್ಕೊಡ್ದು ಇದನ್ನೇ. ಇವಾಗ ನೀನ್ ಇದನ್ನ ಮಾಡ್ತೀಯಲ್ಲ, ನನ್ನ ಮನೆ ಹೋಲ. ಹೇಳ್ಕೊಡಿ ಹೇಳ್ಕೊಡಿ. ಅಭಿ, ನಿಮ್ ಕೈಯಲ್ಲಿ 4 ಸ್ಟೆಪ್ಪು ಕಲಿಯಕ್ಕಾಗಲ್ಲ, ಬಿಟ್ಬಿಡಿ. ಲೇ ಮಗನೇ, ಪೂಜೆ ಮಾಡಿದ ದಿವಸನೇ ಎಲ್ಲನೂ ಕಲಿಯಕ್ಕಾಗಲ್ಲ ಕಣೋ. LKG ಮಕ್ಕಳು ಗೀಚೋದಕ್ಕೆ 1 ತಿಂಗಳು ತಗೋತವೆ. ಪ್ರಾರಂಭದಲ್ಲಿ ಎಲ್ಲನೂ ಕಷ್ಟನೇ. ದೇವ್ರಿದ್ದಾನೆ, ನಿನ್ನ ಅಪ್ಪನ್ನ ನೆನೆಸ್ಕೋ, ಗುರುನ ಬಿಡಬೇಡ. ಗಾದೆನೇ ಇದೆಯಲ್ಲೋ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಮಾತು ಶ್ರೀರಂಗಮ್ನವ್ರಿ, ನನ್ನ ಕಣ್ಣನ್ನ ತೆರೆಸ್ಬಿಟ್ರಿ. ನಾನು ದೊಡ್ಡ ಡಾನ್ಸರ್ ಆದ್ರೆ ಏನಾಗ್ಬೋದು? ಬೇರೆ ಬೇರೆ ದೇಶಗಳಿಂದ ಜನ ಬಂದು ನಿನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಜಾರ್ಜಿ, ನಿಮ್ ಮನೇಲಿ ಎಲ್ಲಾ ಕಡೆ ಡ್ಯಾನ್ಸಿನ ವಾತಾವರಣ ಕಾಣ್ತಿದೆ. ಏನು ನೀನ್ ಕಲಿತಾ ಇದೀಯಾ? ನನ್ನ ಹಾಬಿ ಕಲಿತಾ ಇದಾರೆ. ಪಾಂಡ್ರಂಗ್ ಅವರ ಅಷ್ಟೊಂದು ಇಂಟ್ರೆಸ್ಟಾ? ಹೌದು ರೀ, ಶೇಕ್ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು ಎಲ್ಲ ಕಲ್ತು ಬಿಟ್ಟಿದ್ದೀನಿ. ಬೆಲ್ಲಿ ಡ್ಯಾನ್ಸ್ ಸ್ಯಾಂಪಲ್ ತೋರ್ಸ್ಲಾ? ಇಲ್ಲಿ ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಾ ಇದೆ, ನೀವು ಆಮೇಲೆ ಬನ್ರಿ. ಜಾರ್ಜಿ, ನಮ್ಮ ಮಹಿಳಾ ಸಂಘದ ಮೀಟಿಂಗಿಗೆ ಫಾರಿನ್ ಇಂದ ಸ್ಟೆಲ್ಲ ಬರ್ತಿದ್ದಾರೆ. ಅವ್ರು ಬಂದಾಗ ಏನೇನ್ ಸಜೆಸ್ಟ್ ಮಾಡ್ಬೇಕು, ಫಾರಿನ್ ಇಂದ ಗ್ರಾಂಟ್ ಹೇಗೆ ತರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಮಹಿಳಾ ಮಣಿಗಳೇ,
ನಿಮ್ಮ ಫಾರಿನ್ ಗೆಸ್ಟ್ ಮುಂದೆ ನಾನು ಡಾನ್ಸ್ ಪ್ರದರ್ಶನ ಕೊಟ್ರೆ ಹೇಗೆ? ಅಭಿ, ಸ್ಟೆಲ್ಲಾ ಅವ್ರು ಬರ್ತಾ ಇರೋದು ನಮ್ಮ ಮಹಿಳಾ ಸಂಘದ ಬಗ್ಗೆ ಸ್ಟಡಿ ಮಾಡೋದಕ್ಕೆ. ನಿಮ್ ಡ್ಯಾನ್ಸ್ ನೋಡೇನಾದ್ರು ಓಡ್ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ನೀವೇನು ಮಾಡಕ್ ಹೋಗ್ಬಿಡಿ, ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಚಿಕ್ಕ ಡ್ಯಾನ್ಸ್ ಕಣ್ರಿ, 4 ಸ್ಟೆಪ್ ಹಾಕ್ಬಿಡ್ತೀನಿ. ಯಾಕೆ ಜಾಜಿ, ನಿನ್ ಗಂಡನ್ ಡ್ಯಾನ್ಸ್ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ನೋಡಿ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಮಕ್ ಹೊಡೆದು ಕಳಿಸಿ. ಅಭಿ, 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 ಜಾಜಿ ಅವ್ರೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ. ಇದು ಲೋಕಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಮನೆಯವ್ರು ಕುಣಿತಾ ಇದಾರೆ ಅಂತ. ಆದ್ರೆ ಸ್ಟೆಲ್ಲಾ ಬರ್ತಾ ಇರೋದು ಅಮೆರಿಕಾದಿಂದ, ಅವ್ರಿಗೆ ಇಷ್ಟ ಆಗ್ಬೇಕಲ್ಲ. ರೇಷ್ ಮಗನೇ, ಚೆನ್ನಾಗಿ ಕುಣಿದೆ ಕಣೋ. ನೀನೇನೇ ಹೇಳು ಜಾಜಿ, ನಿನ್ ಗಂಡ ತುಂಬಾ ಚೆನ್ನಾಗಿ ಕುಣಿದ್ರು. ನನಗಂತೂ ತುಂಬಾ ಖುಷಿ ಆಗಾಯ್ತು. ಓಡೋಗ್ ತಪ್ಪಿಕೊಂಡ್ಬಿಡೋಣ ಅನ್ಕೊಂಡೆ. ನೀವಿದ್ದೀರಲ್ಲ ಅಂತ ಸುಮ್ನೆ ಕೂತಿದೀನಿ. ಪದ್ಮಜ, ಡೋಂಟ್ ಟಾಕ್ ರಬೇಶ್. ಹೀಗ್ ಬಂದವ್ರ ಮುಂದೆ ಕರಡಿ ಕುಣಿತ ಮಾಡ್ತಾ ಇದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಬಂದ ಗೆಸ್ಟ್ ನ ಹೇಗ್ ಟ್ರೀಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಲಿಸ್ಟ್ ಮಾಡಿದೀನಿ. ಅದೇ ಲಿಸ್ಟ್ ನೇ ಫಾಲೋ ಮಾಡೋಣ. ಅಂಡರ್ಸ್ಟ್ಯಾಂಡ್? ಯು ಬೆಟರ್. ಜಾಜಿ, ನಾನ್ ಚೆನ್ನಾಗಿದ್ದೀನಿ. ಮೈ ಗಾಡ್, ನೀವು ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ರು ಇನ್ನೂ ಕನ್ನಡನ ಮರ್ದೇ ಇಲ್ವಾ? ಮಾತೃ ಭಾಷೆ ಹೇಗ್ ಮರೆಯಕ್ಕಾಗುತ್ತೆ? ಸ್ಟೆಲ್ಲಾ ಅವ್ರೆ, ನಮ್ಮ ಮಹಿಳಾ ಸಂಘದಿಂದ ಐ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪು, ಹೆಲ್ತ್ ಚೆಕಪ್ ಕ್ಯಾಂಪ್ ಎಲ್ಲ ಮಾಡಿದೀವಿ. ಇದನ್ನ ನೋಡಿ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಅವಳು ಎದುರಿಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಆಸೆ ಆಗ್ತಿದೆ ಅಲ್ವೇನೋ? ಹೌದು ಮಾತೋಶ್ರೀ ರಂಗಮ್ಮನವ್ರೆ, ಆದ್ರೆ ಜಾಜ್ ಅವ್ರು ಬೈದ್ಬಿಟ್ರೆ ಕಷ್ಟ ಅಂತ ಸುಮ್ನಿದ್ದೀನಿ. ಅವಳೇ ಅವಳ ಬೈಯೋದಕ್ಕೆ ನೀನ್ ಡ್ಯಾನ್ಸ್ ಮಾಡೋ ನಾನಿದ್ದೀನಿ. ಬಾರೋ ರೆಡಿ ಆಗುವಂತೆ. ಪಾಂಡುರಂಗ ರೆಡಿ ಆಗಿ ಬಂದು ಡ್ಯಾನ್ಸ್ ಮಾಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಾವ ಡ್ಯಾನ್ಸ್ ಮಾಡಬಾರ್ದು. ಓಕೆ, ಆಲ್ ದಿಸ್ ಇಸ್ ನೈಸ್. ಆದ್ರೆ ನಾನ್ ಬಂದಿದ್ದೀನಿ ಅಂತ ಏನು ಎಂಟರ್ಟೈನ್ಮೆಂಟ್ ಇಲ್ವಾ ಜಾಜಿ? ಸ್ಟೆಲ್ಲಾ, ಇಫ್ ಯು ವಾಂಟ್ ಐ ಕ್ಯಾನ್ ಡ್ಯಾನ್ಸ್ ಫಾರ್ ಯು. ರಿಯಲಿ? ಅಯ್ಯೋ ಸುಮ್ಮನೆ ಇರ್ರಿ ಮೇಡಮ್. ಇವ್ರ ಗಂಡ ಪಾಂಡುರಂಗ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಮೇಡಮ್. ಅವ್ರು ಈಗ ಡ್ಯಾನ್ಸ್ ಕಲಿತಾ ಇದಾರೆ. ಹೀಸ್ ಎಲ್ಬೋರ್ಡ್. ಪರವಾಗಿಲ್ಲ, ಪಾಂಡುರಂಗ ಅವ್ರು ಹೇಗೆ ಕುಣಿದ್ರು ನೋಡಕ್ ಚೆನ್ನಾಗಿರುತ್ತೆ. ಬಾವ ಏನಾದ್ರು ಡ್ಯಾನ್ಸ್ ಮಾಡಿದ್ರೆ ಅಮೇರಿಕಾಗೆ ವರ್ಲ್ಡ್ ಫೇಮಸ್ ಆಗ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಪಾಂಡುರಂಗ ಡ್ಯಾನ್ಸ್ ಮಾಡಬಾರ್ದು. ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಿದೆಯೋ ಅದ್ರೊಳಗೆ ಬುಸ್ ನಾಗನ ಅಲ್ಲ, ಕುಟ್ಕೊಚ್ ಹೇಳು. ಒಂದ್ ನಿಮಿಷ ಬಂದೆ ತಡಿ. ನಾನು ಗಂಡುಗಲಿ ವಂಶದ ಕಟ್ಟಗಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಏನು ಚೊಚ್ಚದಂಗಾಯ್ತಲ್ಲ. ಜಾಜಿ, ಈಸ್ ಟು ಇಂಟ್ರೆಸ್ಟಿಂಗ್. ಯಾ, ನಿಮ್ ಗಂಡ ತುಂಬಾ ಆಕ್ಟಿವ್ ಅನ್ಸುತ್ತೆ. ಮನೆಗೆ ಯಾರಾದ್ರೂ ಹೊಸಬ್ರು ಬಂದ್ರೆ ಬಾಲನ್ ಬಿಚ್ಬಿಡ್ತಾರೆ. ನಾನು ಡಾನ್ಸ್ ಕಲ್ತಿದ್ದೀನಿ, ಸಣ್ಣ ಜಲಕ್ ತೋರಿಸ್ತೀನಿ ನೋಡಿ. 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 선어해 낮에는 너만큼 따사로운 그런 선어해 도전에 원샷 때는 선어해 밤이 오면 심장이 터져버리는 ಸಾಯ್ತು ಮುಂಡೆದು. ಏನ್ ಸತ್ತಿದ್ದು? ಶೂವಲ್ಲಿ ಒಂದು ಚೇರ್ ಸೇರ್ಕೊಂಡಿತ್ತಮ್ಮ, ಅದನ್ನ ಹಾಗೆ ಕೊಂದು ಬಿಟ್ಟೆ. ಎಲ್ಲಿ ತೋರ್ಸು? ಜಸ್ಟ್ ಮಿನಿಟ್ ನೋಡ. ಓ ಮೈ ಗಾಡ್, ಮಿಸ್ಟರ್ ಪಾಂಡುರಂಗ, ನಿಮ್ಮ ಇಷ್ಟೊಂದು ಎನರ್ಜಿಗೆ ಸೀಕ್ರೆಟ್ ಏನು? ನೋಡಿ, ನಾವು ಡಾನ್ಸ್ ಮಾಡ್ಬೇಕಾದ್ರೆ ಕೆಲವು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಇದಕ್ಕೆ ನಮ್ಮ ಪೊದ್ದು ಬಿಟ್ಲ ತುಂಬಾ ಸಹಾಯ ಮಾಡ್ತಾರೆ. ನಾನು ಡಾನ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಚೇಳಂತಂದು ಶೂ ಅಲ್ಲಿ ಹಾಕಿದ್ರು. ಓ ಗಾಡ್, ರಿಯಲಿ? ಪಾಪ ಅವ್ರು ಯಾಕೆ ಹಾಕಿದ್ರು ಗೊತ್ತಾ? ನಾನು ಕುಣಿತಾ 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 ಕಾಲಲ್ಲೇ ಚೇಳ್ನ ಕೊಲ್ಲಿ ಅಂತ. ಚೇಳ್ನ ಶೂ ಒಳಗೆ ಹಾಕಿದ್ರಿಂದ ಡಾನ್ಸು ತುಂಬಾ ಚೆನ್ನಾಗಿ ಬಂತು. ವಾವ್, ಬ್ರಿಲಿಯಂಟ್, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಪಾಂಡುರಂಗ. ಒಟ್ಟಲ್ಲಿ ನಿಮ್ಗೆ ಇಷ್ಟ ಆಯ್ತಲ್ಲ, ನನ್ಗಷ್ಟು ಸಾಕು. ಬೈ ದ ವೇ, ಮಿಸ್ಟರ್ ಪಾಂಡುರಂಗ ಗುದ್ಲಿ? ಗುದ್ಲಿ ಅಲ್ಲ, ಗೊಂಡುಗುಲಿ. ಸಾರಿ ನಿಮ್ಮ ಹತ್ರ ವ್ಯಾಲಿಡ್ ಪಾಸ್ಪೋರ್ಟ್ ಇದೆಯಾ? ಪಾಸ್ಪೋರ್ಟಾ ಇದೆ.
ಏನು ಇಲ್ಲ, ನೀವೊಂದು ಪಬ್ಲಿಕ್ ಪರ್ಫಾರ್ಮೆನ್ಸ್ ಮಾಡಿ ನಾನು ಅದನ್ನ ವಿಡಿಯೋ ಮಾಡಿ ನಮ್ಮ ಅಮೆರಿಕನ್ ಫ್ರೆಂಡ್ಸ್ಗೆ ಕಳಿಸ್ತೀನಿ. ಅವ್ರಿಗೆ ಅದು ಇಷ್ಟ ಆಯ್ತು ಅಂದ್ರೆ ನೀವು ನನ್ನ ಜೊತೆನೆ ಅಮೆರಿಕಾಗ್ ಬರ್ಬೋದು. ಹಲೋ, ಐ ಆಮ್ ಚಾಜಿ ಚಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಜಾಕಿ, ಇವತ್ತು ಪಾಂಡುರಂಗ ಅವರು ಡ್ಯಾನ್ಸ್ ನ 6ನೇ ಕ್ಲಾಸಲ್ಲಿ ಇಟ್ಕೊಂಡಿದ್ದಾರೆ. ಸ್ಟ್ರೀಟ್ ಡ್ಯಾನ್ಸ್ ಅಂತೆ. ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನೋಡ್ಬಿಟ್ಟು ಸ್ಟೆಲ್ಲ ಅವ್ರನ್ನ ಅಮೆರಿಕ ಕರ್ಕೊಂಡು ಹೋಗ್ತಾಳಂತೆ. ನೀನು ಬೇಗ ಬಂದ್ಬಿಡ್ತೀಯಾ 6ನೇ ಕ್ಲಾಸ್ಗೆ? ಯಾ ಐ ಆಮ್ ಕಮಿಂಗ್. ಪದ್ದು ಬಿಟ್ಲಾ ಅಭಿ 6ನೇ ಕ್ಲಾಸ್ ಹೋಗಿ ಡ್ಯಾನ್ಸ್ ಮಾಡ್ದಿರೋ ಹಾಗೆ ನೀವು ನೋಡ್ಕೋಬೇಕು. ನಾವು ಹಾಗೆ ನೋಡ್ಕೋಬೇಕು ಅಂದ್ರೆ ನೀವು ನಮ್ಮನ್ನ ನೋಡ್ಕೋಬೇಕು. ನಿಮ್ಗೆ ಗೊತ್ತೆ ಏನು ಅಂತ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 and do that. ಹಾಡು ಸಂತೋಷಕ್ಕೆ. ಪಾಂಡುರಂಗ ಡ್ರೆಸ್ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ, ಆದ್ರೆ ಮುಖಕ್ಕೆ ಹಾಕಿರೋ ಪೌಡ್ರೇ ಮ್ಯಾಚ್ ಆಗ್ತಾ ಇಲ್ವಲ್ಲ. ಚೆನ್ನಾಗಿಲ್ವಾ? ಮುಖ ಎಲ್ಲ ಬೂದು ಬೂದಿ ಕಾಣ್ತಿದೆ ಬಾವ. ಕೇರಂ ಪೌಡರ್ ಹಾಕ್ಬಿಟ್ರು ಏನೋ? ಅರ್ಜೆಂಟ್ ಅಲ್ಲಿ ಯಾವ್ದೋ ಪೌಡರ್ ಹಾಕ್ಬಿಟ್ಟೇವಳಿ ಅಂದ್ರೆ ಗೊತ್ತೇ ಆಗ್ಲಿಲ್ಲ. ಒಂದು ರೋಸ್ ಪೌಡರ್ ಹಾಕೊಳ್ಳಿ ನಡೀರಿ. ಎಷ್ಟು ಮಿನಿಟ್ ಬಾಬುನ ರೂಮಲ್ಲಿ ಕೂಡ ಹಾಕಿದ್ದೆ. ಸ್ಟೆಲ್ಲ ಪಾಂಡುರಂಗ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಅಭಿಗೆ ಅಮೆರಿಕಾಗ್ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರಾಯ್ತು. ನಿಮ್ಮ ತಲೆ ಅಂದ್ರೆ ತಲೆ, ಅದು ಇಲ್ಲಿರ್ಬಾರ್ದಾಗಿತ್ತು, ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಇರ್ಬೇಕಾಗಿತ್ತು. ಲೆಟ್ಸ್ ಗೋ ಟು 6 stars. ಸಂತೋಷಕ್ಕೆ. ಲೇ ಮಗನೇ ಬಾಲು, ನಿನಗೆ ನನ್ನ ಆಶೀರ್ವಾದ ಇದ್ದೇ ಇದೆ. ಹೋಗ. ಥ್ಯಾಂಕ್ ಯು ಮಾತೋಶ್ರಂಗಮ್ಮನವ್ರೆ. ಪಾಂಡುರಂಗ, ನೀವು ಪಬ್ಲಿಕ್ ಅಲ್ಲಿ ಡಾನ್ಸ್ ಮಾಡುವಾಗ ಜನ ಹೇಗ್ ರೆಸ್ಪಾಂಡ್ ಮಾಡ್ತಾರೆ, ಹೇಗ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ನಾನು ವಿಡಿಯೋ ಮಾಡಿ ಅದನ್ನ ಅಮೆರಿಕ ಕಳಿಸ್ತಾ ಇದ್ದೀನಿ. ಇನ್ 2 days ಅಲ್ಲಿ ಅದು ಓಕೆ ಆಗುತ್ತೆ. And I'll take you there. Seriously. ಓಕೆ, ನೋ ಮೋರ್ ಟಾಕ್, ಕಮ್ ಆನ್ ಮ್ಯೂಸಿಕ್. Okay, sure. One moment. 오빤 강남스타일 강남스타일 낮에는 따사로운 인간적인 여자, 커피 한 잔에 여유를 아는 품격 있는 여자, 밤이 오면 심장이 뜨거워지는 여자, 그런 반전 있는 여자 나는 선호해. 낮에는 너만큼 따사로운 그 선호해. 커피 식기도 전에 원샷 때려 선호해. 밤이 오면 심장이 터져버리는 선호해. 그런 선호해. 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 Excellent, excellent. Too good. That was like really brilliant. Oh, Panduranga, you're superb, yeah. What was that last thing that you did in a dance? ಇದು ನಿಮ್ ಡಾನ್ಸ್ ಅಲ್ಲಿ ಒಂದು ಪಾಠ? ಹೌದೌದು, ನನ್ನ ಡಾನ್ಸ್ ನೋಡಿ ಜನ ಖುಷಿ ಪಡ್ತಾರಲ್ಲ, ಆಗ ವಿಲನ್ಗಳು ನನ್ನ ತಲೆ ಹೊಡೆಯೋಕಂತ ಬರ್ತಾರೆ, ಮನೆಗೆ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ. ಆದ್ರೆ ಇವರು ನಿಮ್ ಹುಡುಗರಲ್ವಾ? ಅಯ್ಯೋ ಅದನ್ನ ನಾನ್ ಹೇಳ್ತೀನಮ್ಮ. ನನ್ನ ಸೊಸೆ ಇದ್ದಾಳಲ್ಲ, ಅವಳು ನನ್ನ ಮಗನ್ನ ಡ್ಯಾನ್ಸ್ ಮಾಡಬಾರ್ದು ಅಂತ ಲೂಮ್ ಅಲ್ಲಿ ಕೂಡ ಹಾಕಿದ್ಲು. ಮೊನ್ನೆ ಶೂನಲ್ಲಿ ಚೇಳಿತ್ತಲ್ಲ, ಅದನ್ನು ಬಿಡಿಸಿದ್ದು ಇವಳೇ. Oh my God! ನಿಮ್ ಸೊಸೆ ಯಾಕೆ ನಿಮ್ ಮಗನ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾಳೆ? ಸೀಮೆಗೆಲ್ಲ ಸೊಸೆ ನಮ್ಮ ಕಾನೂನೆಲ್ಲ ಅವಳ ಪರವಾಗೇ ಇದೆಯಲ್ಲ. ನಾನು ಬೈದು ವರದಕ್ಷಿಣೆ ಕೇಸ್ ಹಾಕ್ಬಿಡ್ತಾಳೆ. ರೋಲಿ ಸ್ಯಾಡ್ ಪಾಂಡುರಂಗ. ನಿಜ ಏನು ಅಂತ ನನ್ಗೆ ಈಗ ಗೊತ್ತಾಯ್ತು. ನಿಮ್ ಸ್ಥಿತಿ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತದೆ. ಪಾಂಡುರಂಗ, ನಾನು ನಾಳೆನೆ ಬಂದು ನಿಮ್ಮನ್ನ ಡೈರೆಕ್ಟ್ ಆಗಿ ಅಮೆರಿಕ ಕರ್ಕೊಂಡು ಹೋಗ್ತೀನಿ. ನನ್ನ ಅಮೆರಿಕನ್ ಫ್ರೆಂಡ್ಸ್ ನೋಡಿದ್ರು, ತುಂಬಾನೇ ಖುಷಿ ಪಟ್ರು. I'll take you to America. ಆದ್ರೆ ನನ್ನ ಹೆಂಡ್ರು ಒಪ್ಬೇಕಲ್ಲ. ಅದಕ್ಕೇನಂತೆ, ಅವಳಿಗೆ ಡಿವೋರ್ಸ್ ಕೊಡಿ and I'll marry you. ನಿನ್ನಂಥ ಒಳ್ಳೆಯವಳೆ ಈ ಮನೆಗೆ ಸೊಸೆಯಾಗಿರ್ಬೇಕಮ್ಮ. ನೀನು ಯಾವ ದೇಶದವಳಾಗ್ಲೇನು, ಯಾವ ಜಾತಿಯವಳಾಗ್ಲೇನು, ಈ ನನ್ನ ಮಗನ್ನ ಕರ್ಕೊಂಡು ಹೋಗಿ ನೀನೇ ಸಾಕು. ಎಲ್ಲಾದ್ರೂ ಈ ನನ್ನ ಮಗ ಸುಖವಾಗಿದ್ಲೆ ನನಗಷ್ಟೇ ಸಾಕು. ನಾನು ಅವ್ರ ವೈಫು, ನೀವ್ ಹೇಗ್ರಿ ಅವ್ರನ್ನ ಕರ್ಕೊಂಡು ಹೋಗ್ತೀರಾ? ಹೆಂಡತಿ ನಿನ್ನಿಂದ ಏನು ಸುಖ ಪಟ್ಟಿದಾರಮ್ಮ. ಇವನ್ನ ಯಾವತ್ತಾದ್ರೂ ಗಂಡನ ತರ ನೋಡ್ಕೊಂಡಿದ್ಯಾ? ಮದುವೆ ಆಗಿ 5 ವರ್ಷ ಆಯ್ತು. ಆವತ್ತಿನಿಂದ ಇವತ್ತಿನವರೆಗೂ ಈ ನನ್ನ ಮಗ ಹನಿಮೂನೆ ಕಣ್ಣು
ಗಂಡನ್ಗೆ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾಳೆ ಈ ಪುಣ್ಯಾಕಿತ್ತಿ. ಇವಳನ್ನ ಹೋಗಿದೆ ಮುದ್ದು ಮಾಡೋಣವೇನು? ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಿಡಿಕ್ಯುಲಸ್. ಈ ತರ ಏನಾದ್ರೂ ನಮ್ಮ ಅಮೆರಿಕಾದಲ್ಲಿ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತು ಜೈಲಿಗೆ ಹಾಕ್ಬಿಟ್ಟಿರೋರು. ನಿನ್ನ ಅಲ್ಲ ಡಾರ್ಲಿಂಗ್, ಇವಳನ್ನ. ಅಮೆರಿಕಕ್ಕೆ ಹೋಗು, ಅಲ್ಲಿ ಪ್ರಾಣಿಗಳನ್ನೇ ಗಂಡನ್ ತರ ಮುದ್ದು ಮಾಡ್ತಾಳಂತೆ. ಇನ್ನು ನಿನ್ನ ಸುಮ್ನೆ ಬಿಡ್ತಾಳೇನೋ? ಹೋಗೋ. ಪ್ಲೀಸ್ ಹೋಗ್ಬೇಡಿ. ನೀನು ನಿಜವಾಗೂ ನನ್ನ ಮಗನೇ ಆದಿದ್ದಲೇ ಇವಳ ಜೊತೆ ಹೋಗು. ಈ ಬೆಲ್ಲಾಗೆ ಎಲ್ಲ ಒಂದೇ ಸುಮ್ನಿರಮ್ಮ. ಅಲ್ಲಿ ಸ್ಟೆಲ್ಲ, ಇಲ್ಲಿ ಬೆಲ್ಲ. ಈ ಬೆಲ್ಲಾಗೆ 3 ತಿಂಗಳು ಆಗ್ತಿದ್ದಾಗೆ ನನ್ನನ್ನ ಕಲಿಸ್ಕೋ, ನಾನು ಬಂದು ಬಾಣಂತನ ಮಾಡ್ತೀನಿ. ನಿನಗಲ್ಲ ಕಣ ಇವಳಿಗೆ. ಪಾಂಡುರಂಗ, ಲೆಟ್ಸ್ ಗೋ. ನಮಗೆ ಕುಡಿತಾ ಇದ್ದೀರಾ? ನಾನ್ ಕೆಟ್ಟ ಕೆಲಸ ಮಾಡಕ್ ಹೋದಾಗ್ಲೆಲ್ಲ ನೀನ್ ನನಗೆ ಕುಮ್ಮ ಕೊಡ್ತಿರಲ್ಲ, ಅದಕ್ಕೆ. ಆದ್ರೆ ನಾವು ಕುಂಭ ಕೊಡ್ಲಿಲ್ಲ ಅಂದ್ರೆ ನೀವು ಮಸಾಲೆ ದೋಸೆಗೆ 200 ರೂಪಾಯಿ ಕೊಡಲ್ವಲ್ಲ? ಹಬಿ, ಐ ಆಮ್ ಸಾರಿ ಹಬಿ. ನೀವ್ ಇಷ್ಟೊಂದು ಒಳ್ಳೆ ಡ್ಯಾನ್ಸರ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀವ್ ಅಮೆರಿಕಾಗ್ ಹೋಗೋದನ್ನ ತಪ್ಪಿಸ್ಬೇಕು ಅಂತ ನಾನು ಹೀಗೆಲ್ಲ ಮಾಡ್ದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಹಬಿ. ಪ್ಲೀಸ್ ಹಬಿ, ಪ್ಲೀಸ್ ಹಬಿ. ಬಿಡ್ರಿ ಕಾಲು, ಬಿಡ್ರಿ ಕಾಲು. ಅಯ್ಯೋ ಕಾಲ್ ಬಿಡ್ರಿ. ಏನಾಯ್ತು? ನಾನು ಇಷ್ಟೊತ್ತು ಕಂಡಿದ್ದು ಕನಸೆ. ಏನ್ ಕನಸ್ಕೊಂಡಿಯೋ? ಫಾರಿನಿಗೆ ಹೋಗ್ಬೇಡಿ ಅಂತ ನನ್ನ ಹೆಂಡತಿ ನನ್ನ ಕಾಲು ಹಿಡ್ಕೊಂಡಿದ್ರು. ಅಯ್ಯ, ಅವಳು ಯಾಕೋ ನಿನ್ನ ಕಾಲು ಹಿಡ್ಕೋತಾಳೆ, ಇನ್ನೊಬ್ಬಳ ಕಾಲನ್ನ ಮುರಿತಾಳೆ. ನೋಡು, ಡ್ಯಾನ್ಸ್ ಕಲಿತೀನಿ ಅಂತ ಚಾಲೆಂಜ್ ಮಾಡಿದ್ದೀಯಾ? ಡ್ಯಾನ್ಸ್ ನ ಕಲಿ. ಒಂದಲ್ಲ ಒಂದು ದಿನ ನಿನ್ನ ಕನಸು ನನಸಾಗುತ್ತೆ. ಆಗಿದ್ದಾಗೋಗ್ಲಿ, ಇವತ್ತು ರಾತ್ರಿ ಇಡೀ ಕುಣಿದು ಬಿಡ್ತೀನಿ. ದಿವಸಕ್ಕೆ ಅರ್ಧ ಗಂಟೆ ಅಥವಾ 1 ಗಂಟೆ ಮಾತ್ರ ಪ್ರಾಕ್ಟೀಸ್ ಮಾಡಬೇಕು. ಈ ಜಾಜಿ ಮೇಲಿರೋ ಸಿಟ್ಟಿಗೆ ಲೊಚ್ಚಿಗೆದ್ದು ಇಡೀ ರಾತ್ರಿ ಕುಣಿದು ಬಿಟ್ಟ. ಅಯ್ಯೋ, ಇಡೀ ಬಾಡಿಲಿ ನರ್ವ್ಸ್ ಮಸಲ್ಸ್ ಎಲ್ಲ ಡ್ಯಾಮೇಜ್ ಆಗೋಗಿದೆ. ಸರಿ ಹೋಗಕ್ಕೆ ಎಷ್ಟು ದಿವಸ ಆಗತ್ತೆ? ಇವನೇ ಬೆಡ್ಡಿಂದ ಕೆಳಗೆ ಇಳಿಯೋದಕ್ಕೆ ಕನಿಷ್ಠ ಪಕ್ಷ ಅಂದ್ರೆ 1-3 ತಿಂಗಳಾದ್ರೂ ಆಗುತ್ತೆ. ಆಮೇಲೆ ಡ್ಯಾನ್ಸ್ ಮಾಡಬಹುದೇ? ಎಲ್ಲಾದ್ರೂ ಉಂಟಾ? ಇಡೀ ಜೀವನ ಪೂರ್ತಿ ಡ್ಯಾನ್ಸೇ ಮಾಡಂಗಿಲ್ಲ.